ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾಕೆ ನನಗೆ ಒಮ್ಮೊಮ್ಮೆ ಸಿಟ್ಟು ಬರ್ತೈತೆ ಅಂದ್ರೆ ನಮ್ಮ ಗುಡೆ ಇದ್ದವ್ರನ್ನ ಸಂಬಂಧಿಕರನ್ನ ಏನು ನಿಮ್ಮ ಒಟ್ಟ ವಿಡಿಯೋ ಬರವಲ್ಲು ಅಂತ ಹೇಳಿದಾಗ ಪಿತ್ತ ನೆತ್ತಿಗೆ ಏರಿದಂಗೆ ಆಗ್ತೈತೆ ನನಗೆ. ಯಾಕಂದ್ರೆ ಒಮ್ಮೊಮ್ಮೆ ನಾವು ಲೈವ್ ಮಾಡಿದ್ವು ಅಂದ್ರೆ ಬರೀ ಗರ್ದಿಗಮ್ಮತ್ ಪೇಜ್ದಾಗ ಹಾಕಿರ್ತೇವೆ ಅದನ್ನು. ಅದಕ್ಕೆ ಗರ್ದಿಗಮ್ಮತ್ ಪೇಜ್ಗೂ ನೀವು ಫಾಲೋವರ್ ಆಗ್ರಿ. ಏನು ಬರೀ ಭಾಳ ತತ್ತುದಿಲ್ಲ, ಅದಕ್ಕೆ ರೊಕ್ಕ ಬೀಳುವುದಿಲ್ಲ. ಭಾಳ ಸಲ ಹೇಳಿಸ್ಕೋಬೇಡ್ರಿ ನೀವು ವೀಕ್ಷಕರತ್ತು. ಈ ನಮ್ಮ ಗುಡೆ ಇರು ಭಾಳ ಮಂದಿ ಇನ್ನೂ ಫಾಲೋವರ್ ಆಗಿಲ್ಲ. ಅದ್ರ ಬಗ್ಗೆ ಹೇಳಿದ್ರೆ ನಮ್ಮ ಮೊನ್ನೆ ಯೂಟ್ಯೂಬ್ಗಾಗ್ರಿ ಮಾಡಿರಿ, ಕಮೆಂಟ್ ಮಾಡೋದು ಬರ್ರಿ, ಶೇರ್ ಮಾಡೋದು ಬರ್ರಿ, ಲೈಕ್ ಮಾಡೋದು ಬರ್ರಿ. ನಿಮ್ಮ ಅಭಿಪ್ರಾಯ ನಮ್ಗೆ ಗೊತ್ತಾ. ಇವತ್ತಿಗಂತೂ ಖುಷಿ ಆಗ್ತೈತೆ ನಮ್ಗೆ. ಸಾವಿರಾರು ಜನ ಲೈಕ್ ಮಾಡ್ತಿರ್ತಾರೆ, ಡೈಲಿ ನೀವು ಕಮೆಂಟ್ ಮಾಡ್ತಿರ್ತೀರಿ ನಿರ್ಬಿಡೆಯಿಂದ. ಅದು ಒಂದು ನಮಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತೈತೆ, ಅದು ರಿವಾರ್ಡ್ ಬಹುಮಾನ ಕೊಟ್ಟಂಗೆ ಆಗ್ತೈತೆ. ನೀವು ವೀಕ್ಷಕರು ನನಗೆ ಏನೇನು ಸುದ್ದಿ ಮಾತು ನಿಮಗೆ ಹೇಳಬೇಕಪ್ಪ ಅಂತೇಳಿ ಖುಷಿಲೇ ನಾವು ಹೆಚ್ಚಿಗೆ ಕೆಲಸ ಮಾಡೋಕ್ಕೆ ಶುರು ಮಾಡಿರ್ತೀವಿ ನಾವು. ಅದು ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ ನಮ್ಗೆ ಇತ್ತಂದ್ರೆ ವಾಹಿನಿ ಅನೇಕ ಒಂದು ಹಗರಣಗಳು ನಿಮ್ಮ ಮುಂದೆ ಇಡ್ತೈತೆ. ಈಗ ನಾನು ಒಂದು 15-20 ವರ್ಷದಿಂದ ಒಂದು 2 ಸಲ BJP ಅವ್ರ ಅಧಿಕಾರದಾಗ ಅದಾರ, ಒಂದು 2 ಸಲ ಕಾಂಗ್ರೆಸ್ನಾಗ ಅದಾರ. BJP ಅವರು ಮತ್ತು ಕಾಂಗ್ರೆಸ್ನವ್ರು ಅಂಡರ್ಸ್ಟ್ಯಾಂಡಿಂಗ್ ರಾಜಕಾರಣಗಳ ಮಾಡ್ಕೋತ ಬಂದಿರ್ತಾರೋ. ಅದಕ್ಕೂ ನಮ್ದೇನು ತಕರಾರಿಲ್ಲ. ತಮಗೆ ಅಧಿಕಾರ ಇದ್ದಾಗ ಯಾವ್ಯಾವ ಅಧಿಕಾರಿನ ಕೀ ಪೋಸ್ಟ್ ಮ್ಯಾಗ ತಂದು ಕುಂಡಿಸ್ಬೇಕು ಅಂತ ಕಾಂಗ್ರೆಸ್ನವರು ವಿಚಾರ ಮಾಡ್ತಿರ್ತಾರೋ, BJP ಅವರು ವಿಚಾರ ಮಾಡ್ತಿರ್ತಾರೆ. ಅದಕ್ಕೂ ನಮ್ದೇನು ತಕರಾರಿಲ್ಲ. ಆ ಅಧಿಕಾರಿಗಳನ್ನ ತಗೊಂಡು ಬಂದಾಗ ಆ ಅಧಿಕಾರಿಗಳು ಏನು ಮಾಡತ್ತಾರು, ಅವ್ರು ಹೇಳ್ತಿರ್ತಾರೆ ಅಧಿಕಾರಿಗಳು, ನಮ್ಮ ಬಿಡ್ರಿ, ಆ ಮಂತ್ರಿ ನಮ್ಮವ, MLA ನಮ್ಮವ, ಅಗದಿ ಯಾವಾಗಾರ ಯಾರು ಹೋದ್ರಂದ್ರೆ ಅವು ಆತ್ಮೀಯರ ಮುಂದೆ ಅವ್ರು ಏನು ಮಾತಾಡ್ತಿರ್ತಾರೆ ಅಧಿಕಾರಿ ವರ್ಗ. ಯಾಕಂದ್ರೆ ಭಾಳ ದಿವಸದಿಂದ ಬಿಟ್ಟಿದ್ದಾರೆ. ಅವ್ರನ್ನೇನು ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಜನಸೇವೆ ಮಾಡಕ್ಕೆ ಬಂದಿಲ್ಲ. ರಾಜಕಾರಣಿಗಳು ರಕ್ಷಣೆ ಮಾಡಕ್ಕೆ ಬಂದಾರ. ಯಾಕಂದ್ರೆ ರಕ್ಷಣೆ ಮಾಡಬೇಕಾದ್ರೆ ಇವ್ರನ್ನ ಮೊದಲು ರಾಜಕಾರಣಿಗಳು ತಪ್ಪು ಮಾಡಕ್ಕೆ ಹಚ್ಚಿರ್ತಾರೆ. ಆ ಒಂದು ಇದ್ರ ಮ್ಯಾಗನ ಇನ್ನೂ ಭಾಳಷ್ಟು ಜನ, ನಾನು ಭಾಳ ಸಲ ಹೇಳಿ, ನಾನು ಇಷ್ಟು ನನ್ನ ಕಡೆ ಲಿಸ್ಟ್ ಐತಂದ್ರೆ ಇವತ್ತಿನ ಮಟನೂ BJP ಅವರು ಕೇಳಲಿಲ್ಲ, ಕಾಂಗ್ರೆಸ್ನವರು ಕೇಳಲಿಲ್ಲ. ಅದೊಂದು ಕೆಟ್ಟ ಅನ್ನಿಸ್ತೈತೆ ನನಗೆ. ಯಾಕಂದ್ರೆ ಈ ಅಧಿಕಾರಿಗಳ ಅವ್ರ ರಾಜಕೀಯ ವಿರೋಧಿಗಳನ್ನ, ಆ ರಾಜಕೀಯ ವಿರೋಧಿಗಳನ್ನ ಯಾವ ರೀತಿ ಅವ್ರು ತೊಂದರೆ ಕೊಡ್ಬೇಕು ಅನ್ನೋದು ಅಷ್ಟ ಸಲ ಕೊಡ್ತಾರೆ ಅವ್ರು ರಾಜಕಾರಣಿಗಳಿಗೆ. ಅಧಿಕಾರಯುತವಾಗಿ ಅವ್ರ ವಿರೋಧಿಗಳನ್ನ ಹೆಂಗೆ ಮಣಿಸ್ಬೇಕು, ಯಾವ ಗ್ರೌಂಡ್ ಮ್ಯಾಗ ಮಣಿಸ್ಬೇಕು, ಅದನ್ನು ಸಲ ಬಿಟ್ಟರೆ ಬೇರೆ ಯಾವುದೂ ಕೊಡೋದಿಲ್ಲ. ಮತ್ತು ರಾಜಕಾರಣಿಗಳಿಗೆ ಅದ ಬೇಕಾಗಿರ್ತೈತೆ. ಇಲ್ಲ, ಅವೆಲ್ಲ ಸಹಜ ಪ್ರಕ್ರಿಯೆಯೊಳ. ಯಾಕಂದ್ರೆ ಮಂಗ್ಯ ತನ್ನ ಮಕ್ಕಳನ್ನ ಮುಣಿಸ್ತೈತೆ ಅಂತನೂ ಶಾಸ್ತ್ರ ಐತಿ. ಇರಲಿ, ಮಾಡಲಿ ಅದಕ್ಕೆ ವಿರೋಧಿಗಳು. ನಾನೇನು ಕೇಳ್ತೇನೆ ಅಂದ್ರೆ, ಮೊನ್ನೆ ನನ್ನ ಆಫೀಸ್ನಾಗ ಕುಂತಾಗ ಆಗ ಕ್ಲಿಪ್ಪಿಂಗ್ಗಳು ನೋಡಿ, ಯಾವುದೋ ಹಳ್ಳಿ ಕ್ಲಿಪ್ಪಿಂಗ್ಗಳು ನೋಡ್ಕೋತಿದ್ದಾಗ BJP ಲೀಡ್ರುಗಳು ಕಾಂಗ್ರೆಸ್ದವ್ರ ಮ್ಯಾಗ ಏನೇನು ಆರೋಪ ಮಾಡಿರಿ, ನಮ್ಮ ಜಿಲ್ಲಾದಾಗ ಎಷ್ಟು ಆರೋಪಗಳನ್ನ ಮಾಡಿರು. ಆಮೇಲೆ ಅದು ಆರೋಪಗಳು ಅವೆಲ್ಲ ಅದಾವ ಕ್ಲಿಪ್ಪಿಂಗ್. ಮುಂದಿನ ದಿನಮಾನದಾಗ ನಿಮಗೆ ಇಡ್ತಾನೆ, ನೀವೇ ಉತ್ತರ ಕೊಡೋಕ್ರಿ ಅವನ್ನ. ನಾವು ಇಲ್ಲೇ ಅಂಕೆ ಬಿಡುವುದಿಲ್ಲ ಇದನ್ನು. ನನಗೇನು BJP ಆಗು ಸಂಬಂಧಿಕರದಾರು, ಕಾಂಗ್ರೆಸ್ನಾಗೂ ಸಂಬಂಧಿಕರು, ಆದರೆ ಇಲ್ಲಿ ಸಂಬಂಧ ಪ್ರಶ್ನೆ ಬರೋದಿಲ್ಲ. ಜಿಲ್ಲಾ ಒಂದು ಅಭಿವೃದ್ಧಿ ಪ್ರಶ್ನೆ ಬರ್ತೈತೆ ನನಗೆ. ಯಾವ ಅಧಿಕಾರಿ ತಪ್ಪು ಮಾಡಲಿ, ರಾಜಕಾರಣಿ ತಪ್ಪು ಮಾಡಲಿ, ಅವ್ರು ತಪ್ಪು ಅಂತ ಹೇಳೋದಕ್ಕೆ ನನಗೇನು ಯಾರು ಬಂದಿಯೊಳಗೂ ಇಲ್ಲ. ನಾ ಏನು ಹೇಳ್ತೇನೆ ಅಂದ್ರೆ, BJP ಅವ್ರು ಕಾಂಗ್ರೆಸ್ ಮ್ಯಾಗ ನೀವು ಏನೇನು ಆರೋಪಗಳು ಮಾಡಿರಿ, ಎಷ್ಟು ತನಿಖೆ ಮಾಡಿಸ್ರಿ ನಿಮ್ಮ ಸರ್ಕಾರ ಬಂದ ಮ್ಯಾಗ. ಅದೇ ರೀತಿ ಕಾಂಗ್ರೆಸ್ನವ್ರು ನೀವೇನೇನು ಆರೋಪಗಳು ಮಾಡಿದ್ರಿ BJP ಅವ್ರ ಮ್ಯಾಗ. ನಮ್ಮ ಜಿಲ್ಲಾದಾಗಿನ ಅನೇಕ ಸಾವಿರಾರು ಕೋಟಿ ಒಂದು ED ಆಗಲಿ, CBI ಕೊಡುವಂಥ ಕೇಸುಗಳು ನಮ್ಮ ಜಿಲ್ಲಾದಾಗ ಅದಾವ. ಎರಡೂ ಪಕ್ಷದವ್ರು ನೀವೇನು ಮಾಡಿರಿ, ಮೊದಲು ಮಾತಾಡೋದು ಹೆಂಗಂದ್ರೆ ವೀರಾವೇಶದಿಂದ ನೀವು ಮಾತಾಡೋದು ನೋಡ್ರೆ ಸರ್ಕಾರ ಬರ್ಗುಡ್ದ ಫಸ್ಟ್ ಎನ್ಕ್ವೈರಿ ನೀವು ಅದನ್ನ ಮಾಡಿಸ್ತೀರಿ. ಆದರೆ ನೀವೇನು ಮಾಡಕ್ಕೆ ಜನ ಮರ್ತಾರೆ ಅಂತ ತಿಳಿಬೇಡ್ರಿ. ಅದನ್ನ ಯಾವಾಗ ಉತ್ತರ ಕೊಡ್ತಿರ್ತೈತೆ. ಮತ್ತು ನಾವು ಗರ್ದಿಗಮ್ಮದವ್ರಂಗೆ ಅವೆಲ್ಲ ಹಳ್ಳಿ ಕ್ಲಿಪ್ಪಿಂಗ್ಸ್ಗಳು ನೀವು ಏನೇನು ಮಾತಾಡಿರಿ ಅವ್ನು ಹಾಕ್ತೇವೆ, ಜನ ಅದಕ್ಕೆ ಉತ್ತರ ಕೊಡ್ತೈತೆ. ಜನ ಕೊಡಲಿಲ್ಲ ಅಂದ್ರೂ ಮ್ಯಾಗಿನ ನಾವು ಕೊಡ್ತಿರ್ತಾನೆ. ಕಾಂಗ್ರೆಸ್ನವ್ರದ್ದು ಹೇಳ್ತೇನೆ ನಾನು, ನೀವೇನೇನು ಮಾತಾಡಿರಿಪ್ಪ BJP ಅವ್ರಿಗೆ, ನಿಮ್ಮ ಅಧಿಕಾರ ಇಲ್ದಾಗ ವಿರೋಧ ಪಕ್ಷದಾಗಿದ್ದಾಗ ನೀವೇನು ಮಾತಾಡಿರಿ, ಎಷ್ಟು ಹಗರಣಗಳು ಬೈಲಿಕ್ಕೆ ತಂದ್ರಿ, ನೀವು ಏನು ಮಾಡಿದ್ದೀರಿ ನಮ್ಮ ಜಿಲ್ಲಾದಾಗ. ಬರೀ ನೀವು ನಿಮ್ಮ ರಾಜಕೀಯ ವಿರೋಧಿಗಳನ್ನ ಮನಸೋದಕ್ಕನ್ನ ನಿಮ್ಮ ಒಂದು ಬ್ಯೂರೋಕ್ರಸಿ ಉಪಯೋಗ ಮಾಡ್ಕೊಳತ್ತೀರಿ ನೀವು. ಎಷ್ಟು ಹಗರಣಗಳು ಬೇಕು? ನಾನು ಭಾಳ ಸಲ ಸವಾಲು ಹಾಕಿನಿ ರಾಜಕಾರಣಿಗಳಿಗೆ. ಆದರೆ ಒಬ್ರು ಇವತ್ತಿನ ಮಟ್ಟ ನೀವು ಏನು ಅದಾವ ನಿಮ್ಮಂತ ಡಾಕ್ಯುಮೆಂಟ್ಸ್ ಅಂತ ಯಾವ ರಾಜಕಾರಣಿಗಳು ಕೇಳಲಿಲ್ಲ. ಮತ್ತು ನಾವು ಡಾಕ್ಯುಮೆಂಟ್ಸ್ ಇಲ್ಲದ ಇವತ್ತಿನ ಮಟ್ಟನೂ ಮಾಡೋದಿಲ್ಲ. ಆದರೂ ಮೊನ್ನೆ ಯಾರೋ ಒಬ್ರು ನನ್ನ ದೋಸ್ತರ, ನನಗೆ ಭಾಳ ಆತ್ಮೀಯರು ಇದ್ದವ್ರು ಕೇಳ್ರಿ, ಏನ್ರಿ ಗೌಡ್ರ ಇದು ಅಂತಂತ.
ನಮ್ಮ ಒಂದು ನೋಟಿಸ್ ಕೊಟ್ಟಿದ್ದು ಪೊಲೀಸರು ನೋಟಿಸ್ ಕೊಟ್ಟಿದ್ದಕ್ಕೆ ಕಂಪ್ಲೇಂಟ್ ಮಾಡಿದ್ದು ಕೇಳ್ರಿ. ಮತ್ತು ಅವ್ರು ಪಾಪ ಆತ್ಮೀಯವಾಗಿ ಹೇಳ್ರಿ, ಇದೊಂದು ವಾಹಿನಿ ಚಂದ ನಡೆದೈತ್ರಿ, ಇದ್ದದನ್ನು ಇದ್ದಂಗೆ ಹೇಳತ್ತೀರಿ, ಯಾರು ಬಿಡೋದಾಗಿಲ್ದ ಬಹುತೇಕ ನಿಮ್ಗೆ ಅಡಚಣೆ ಮಾಡ್ತಾರೆ ಅಂಬಲ್ ಗೌಡ್ರ, ನೋಡ್ರಿ ಭಾಳ ಹುಷಾರಾಗಿರ್ರಿ ಅಂತ ಪಾಪ ಕಳಕಳಿಯಿಂದ ಆತ್ಮೀಯತೆಯಿಂದ ಹೇಳ್ರಿ ಅವ್ರು. ಹಂಗೆ ಭಾಳಷ್ಟು ಜನ ಫೋನ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಶೇರ್ ಮಾಡಿ ಹೇಳತ್ತಾರೆ. ಇರ್ಲದ ಇದೊಂದು ಗರ್ದಿ ಗಮ್ಮತ್ತ ಜನಪರವಾದ ಒಂದು ಧ್ವನಿ. ನಾನು BJP ಅವ್ರಿಗೂ ಕೇಳ್ತೀನಿ, ಎಷ್ಟು ಹಗರಣಗಳ ನೀವು ಕೇಳ್ರಿ. ಕಾಂಗ್ರೆಸ್ನವ್ರು ನೀವು ಎಷ್ಟು ಈಗ ಸರ್ಕಾರ ಐತಿ, ನೀವು ಎಷ್ಟು ತನಿಖೆ ಮಾಡಿಸತ್ತೀರಿ, BJP ಅವ್ರು ಏನು ಮಾಡ್ರಿ ಅದನ್ನು ಒಮ್ಮೆ ಕುಂತ ಆತ್ಮಾವಲೋಕನ ಮಾಡ್ಕೊರಿ ನೀವು ಒಬ್ರ. ಮತ್ತು ನಾನು ವಾಹಿನಿಗೆ ಬರೋಕ್ಕಿಂತ ಮೊದಲು ಸಾಧ್ಯ ಇತ್ತಂದ್ರೆ ಇನ್ನೂ ಅವಕಾಶಗಳು ಅದಾವೆ ನಿಮ್ಗೆ, ತನಿಖೆಗಳು ಶುರು ಮಾಡಿರಿ. 100 ಕೋಟಿ ರೂಪಾಯಿ ತನಿಖೆ ಒಂದು ಹೇಳಕ್ಕೆ ನೀವು ಮರ್ತೀರಿ ಅಂದ್ರೆ, ಯಾಕಂದ್ರೆ ರಾಜಕಾರಣಿಗಳಿಗೆ ಮರು ಸಹಜ ಮರ್ತೀರಿ ಅಂದ್ರೆ ನನಗೊಂದು ಫೋನ್ ಮಾಡಿರಿ. ನೀವು ಇದ್ದಲ್ಲಿ ಬಂದ ಯಾವ್ಯಾವ ಎಲ್ಲೆಲ್ಲಿ ಏನೇನು ಆಗತ್ತಾವು ಎಲ್ಲ ನಿಮ್ಗೆ ಮಾಹಿತಿ ಕೊಡ್ತೇನೆ. ಅದನ್ನೇ ಮುಂದುವರ್ಸ್ರಿ. ಯಾಕಂದ್ರೆ ನಿಮ್ಗೆ ಬಾಪುಗೋನ್ ಕರೆದು ಕೇಳುವಂಥ ಒಂದು ಅವೇನು ಬಿಡ ಏನಿರ್ತೈತೆ ಅವನ ಕಡೆ ಅವೇನು ಮಾಡ್ತಾನೆ ಅನ್ನುವಂಥ ಒಂದು ಭಾವನೆ ಇರಬೇಕು. ಆದ್ರೆ ಒಂದು ಜಿಲ್ಲೆಯೊಳಗೆ ಆದಂಥ ಅಕ್ರಮಗಳನ್ನ, ಒಂದು ಭ್ರಷ್ಟಾಚಾರಗಳನ್ನ ಬಯಲಿಗೆ ತರೋದು ನಿಮ್ಮ ಕರ್ತವ್ಯ. ಒಂದು ಜಿಲ್ಲೆ ಋಣ ತೀರಿಸ್ಬೇಕಾಗೈತಿ ನೀವು ರಾಜಕಾರಣಿಗಳು, ಕಾಂಗ್ರೆಸ್ BJP ಅವರು. ಅದಕ್ಕೆ ಇನ್ನು ಮುಂದಾದರೂ ನನ್ನ ಕರೆದು ಕೇಳ್ತಾರೆ ಇಲ್ಲಾಂದ್ರೆ ಮುಂದಿನ ಕಾನೂನು ಹೋರಾಟಕ್ಕೆ ನಾವು ಇಳಿದು ಅಂದ್ರೆ ಅಲ್ಲಿ ರಾಜಕಾರಣಿಗಳು BJP ಅವರಾಗಲಿ ಕಾಂಗ್ರೆಸ್ ರಾಜಕಾರಣಿಗಳು ಏನು ಮಾಡ್ರಂತ ನಿಮ್ಮನ್ನ ಮುಂದಿನ ಚುನಾವಣೆಯೊಳಗೆ ಜನ ಕೇಳೋಕ್ಕಿಂತ ಮೊದಲನ ಇದ್ರ ಬಗ್ಗೆ ಗಂಭೀರವಾಗಿ ಚಿಂತನ ಎರಡೂ ಪಕ್ಷದವ್ರು ಮಾಡ್ಬೇಕು. ಯಾಕಂದ್ರೆ ವಿರೋಧ ಪಕ್ಷದವರು ನಿಮ್ಮ ವಿಧಾನಸಭಾದಾಗ ಎತ್ತಬಹುದು ಅಂಥ ಪ್ರಶ್ನೆಗಳು ಅದಾವೆ. ಇವತ್ತು ಆಡಳಿತ ರೂಢದವ್ರು ನೀವು ಹೆಂಗೆ ನಿಮ್ಮ ವಿರೋಧಿಗಳನ್ನ ಮನ್ಸಾಕ ಹೆಂಗೆ ಪ್ರಯತ್ನ ಮಾಡ್ತಾರಲ್ಲ ಹಂಗೆ ಈ ಪ್ರಕಾರ ಬರೀ ಒಂದು ನೋಟ್ ಹಾಕಿದ್ರೆ ಸಾಕು, ಎನ್ಕ್ವೈರಿ ಚಾಲೂ ಆಗ್ತಾವೆ. ಅದಕ್ಕಾಗಿ ಇಬ್ಬರೂ ಪಕ್ಷದವ್ರಿಗೆ ನಾನು ಒಂದು ಆಗ್ರಹ ಮಾಡ್ತೇನೆ, ಈ ತನಿಖೆಗಳನ್ನ ಮಾಡಿಸಿ ಬೆಳಗಾವಿ ಜಿಲ್ಲಾದಾಗ ಏನು ಆಗತ್ತಾವಲ್ಲ ಅದನ್ನು ಬಯಲಿಗೆ ತರಾಕ ನೀವು ಪ್ರಯತ್ನ ಮಾಡ್ತಾರೆ ಅಂತ ಇನ್ನೂ ಆಶೆ ನಿಮ್ಮ ಮ್ಯಾಗ ಇಟ್ಕೊಂಡೇನು. ನಮಸ್ಕಾರ.